ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ. ಆ ಟ್ರೈಲರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಖಂಡಿತವಾಗಿ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವೆಲ್ಲ ಕಾಯ್ತಾ ಇದ್ವಿ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ಗೆ. ಮುಂಚಿತವಾಗಲೇ ಸಿನಿಮಾದ ಒಂದು ಟ್ರೈಲರ್ದ ಒಂದು ಡೇಟ್ ಕೂಡ ಕೊಟ್ಟಿದ್ರು, ಟೈಮಿಂಗ್ ಕೂಡ ಕೊಟ್ಟಿದ್ರು. ಅದೇ ಡೇಟಿಗೆ ಅದೇ ಟೈಮಿಗೆ ಈ ಒಂದು ಸಿನಿಮಾದ ಒಂದು ಟ್ರೈಲರ್ನ ಬಿಡುಗಡೆ ಮಾಡಿದ್ದಾರೆ ಇವತ್ತು. ಸ್ನೇಹಿತರೆ, ಟ್ರೈಲರ್ ಬಿಡುಗಡೆ ಹಾಕಿಂತ 1 ತಾಸು 2 ತಾಸು ಮುಂಚಿತವಾಗಲೇ ಅದನ್ನ ಟ್ರೈಲರ್ನ ಅಂದ್ರೆ ಅದನ್ನ ನೋಡೋಕೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಆಮೇಲೆ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಆ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗ್ತಿದ್ದಂಗೆ, ಅಂದ್ರೆ ರಿಲೀಸ್ ಆಗಿ 1 ನಿಮಿಷಕ್ಕೆ 2 ನಿಮಿಷಕ್ಕೆ 5,000 - 6,000 ಒಂದು ಕಮೆಂಟ್ ಬಂತು. ಆಮೇಲೆ ಕಡೆಗೆ 1 ಲಕ್ಷ 2 ಲಕ್ಷ ವ್ಯೂ ಕೂಡ ಆಯ್ತು. ಆಮೇಲೆ ಇವಾಗ 1 ಗಂಟೆ ಆಯ್ತಲ್ಲ, ಈ ಟೈಮಿಗೆ ಹತ್ತತ್ರ ಒಂದು 25,000 ಜನ ಒಂದು ಕಮೆಂಟ್ ಮಾಡಿದ್ದಾರೆ ಸಿನಿಮಾದ ಒಂದು ಟ್ರೈಲರ್ಗೆ. ಹಾಗೂ 8 ರಿಂದ 9 ಲಕ್ಷ ಜನ ಒಂದು ವ್ಯೂ ಆಗಿದೆ ಈ ಒಂದು ಸಿನಿಮಾದ ಒಂದು ಟ್ರೈಲರ್. ತುಂಬಾ ಒಂದು ಟ್ರೆಂಡಿಂಗ್ ಇದೆ ಸ್ನೇಹಿತರೆ ಈ ಒಂದು ಟ್ರೈಲರ್. ಹಾಗೆ ಕೂಡ ಎಲ್ರಿಗೂ ಕೂಡ ಈ ಒಂದು ಸಿನಿಮಾದ ಟ್ರೈಲರ್ ರೀಚ್ ಆಗಿರೋದು ಒಂದು ವ್ಯೂ ಆಗ್ತಾ ಇದೆ ಒಂದು ಯೂಟ್ಯೂಬ್ ಅಲ್ಲಿ. ಒಂದು ದೊಡ್ಡ ವ್ಯೂ ಅಂತಾನೆ ಹೇಳ್ಬೋದು ಈ ಒಂದು ಸಿನಿಮಾದ ಒಂದು ಟ್ರೈಲರ್. ಸ್ನೇಹಿತರೆ, ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಾದ್ರೆ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಟ್ರೈಲರ್. ದರ್ಶನ್ ಸರ್ ಅವರು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್, ಅವರ ಒಂದು ಸ್ಟೈಲಿಂಗ್ ಸೆನ್ಸ್, ಆಮೇಲೆ ಅವರ ಒಂದು ಸಿಗರೇಟ್ ಹಚ್ಚೋ ಒಂದು ರೀತಿ, ಕಾರಿಂದ ಇಳಿಯೋ ಒಂದು ಅವರ ವಾಕಿಂಗ್ ಸ್ಟೈಲ್ ಎಲ್ಲ ಕೂಡ ಒಂದು ನಾವೇನು ಹಳೆ ಅವರ ಒಂದು ಸಿನಿಮಾದಲ್ಲಿ ಏನು ಅವ್ರ ಸ್ಟೈಲಿಂಗ್ ಇತ್ತಲ್ಲ, ಆ ಸ್ಟೈಲ್ ನ ಆ ತರದ ಒಂದು ಡೈಲಾಗ್ಗಳಾಗಿರ್ಬೋದು, ಆ ತರ ಒಂದು ಲುಕ್ ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಬಟ್ ಇದೊಂದು ಇದು ಸ್ಟೋರಿ ಲೈನು, ಆಮೇಲೆ ಕಡೆ ಅವ್ರ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನನಗಿಲ್ಲಿ ಗೊತ್ತಾದಂತ ನಾನು ಹೇಳ್ತಾ ಇದ್ದೀನಿ ಏನನ್ನೋದು. ಸಿನಿಮಾದಲ್ಲಿ ನನಗೆ ಆ ಟ್ರೈಲರ್ ನಲ್ಲಿ ಅಂತ ಯಾವ ತರ ಇದೆ ಅನ್ನೋದು ನನ್ನ ಒಂದು ಗೆಸ್ಸಿಂಗ್. ಟ್ರೈಲರ್ ನೋಡಿದಾಗ ಒಂದು ನೆಗೆಟಿವ್ ರೋಲ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ದರ್ಶನ್ ಸರ್ ಅವರ ಒಂದು ಪಾತ್ರ ಇದೆಲ್ಲ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್. ಅವ್ರ ಒಂದು ನೆಗೆಟಿವ್ ರೋಲ್ ಮುಖಾಂತರ ನಮ್ಮನ್ನ ಯಾವ ತರ ರಂಜಿಸ್ತಾರೆ ಏನನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಕಡೆಗೆ ಆ ಸ್ಟೋರಿನೂ ಕೂಡ ಏನನ್ನೋದು ಡೈರೆಕ್ಟರ್ ಯಾವ ತರ ಒಂದು ಸ್ಟೋರಿ ಮಾಡಿ, ಸ್ಕ್ರೀನ್ ಪ್ಲೇ ಯಾವ ತರ ಮಾಡಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಇದನ್ನ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆದ್ರೆ ಒಂದು ಡಿಫ್ರೆಂಟ್ ವೇ ಇದೆ. ದರ್ಶನ್ ಅವರ ಒಂದು ಡೈಲಾಗ್ ಆಗಿರ್ಬೋದು, ಆಮೇಲೆ ಅವರ ಒಂದು ಲುಕ್ ಆಗಿರ್ಬೋದು, ಅವರ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಒಂದು ಸಿನಿಮಾದ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಒಂದು ಡಿಫ್ರೆಂಟ್ ವೇ ಅಲ್ಲಿ ಬಂದಿದೆ. ಇನ್ನು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ, ಆಮೇಲೆ ಕಡೆ ಸಾಂಗ್ಸ್ ವಿಚಾರದಲ್ಲಿ ಬೇರೆ ತರದ ಒಂದು ಇನ್ನು ಮಾಡ್ಬೋದಿತ್ತು ಅಜನೀಶ್ ಅಣ್ಣ ಅವರು. ನೋಡೋಣ, ಅಂದ್ರೆ ಪೂರ್ತಿ ಏನು ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಮಗೆ ಕೊಟ್ಟಿಲ್ಲ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಸಿನಿಮಾದ ಕೆಲವೊಂದು ಗ್ಲಿಮ್ಸ್ ಕೂಡ ಇಲ್ಲೆಲ್ಲ ಗೊತ್ತಾಗಲ್ಲ. ಕೆಲವೊಂದಷ್ಟೇ ಮೇನ್ ಹೈಲೈಟ್ಸ್ ಏನಿದೆಲ್ಲ ಅವನ್ನಷ್ಟೇ ಟ್ರೈಲರ್ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಮೇನ್ ಪಾತ್ರ ದರ್ಶನ್ ಅವ್ರ ಒಂದು ಪಾತ್ರ ಇದೆಯಲ್ಲ, ಅದು ನೆಗೆಟಿವ್ ರೋಲ್ ಅಂತ ನನಗೆ ಅನ್ಸುತ್ತೆ ಟ್ರೈಲರ್ ನೋಡಿದಾಗ. ಅದೇ ತರನೇ ಇರೋದು ಕೆಲವೊಂದು ಇದು ನಾವು ಇದನ್ನ ವಿಡಿಯೋಸ್ಗಳೆಲ್ಲ ನೋಡಿದಾಗ ಟ್ರೈಲರ್ ನಲ್ಲಿ ತುಂಬಾ ಅದ್ಭುತ ಮೂಡ್ ಬಂದು ಟ್ರೈಲರ್. ನಮಗೂ ಕೂಡ ಇಷ್ಟ ಆಯ್ತು ತುಂಬಾ. ಒಂದು ದರ್ಶನ್ ಅವ್ರ ಫ್ಯಾನ್ಸ್ ಅಂತೂ ಫುಲ್ ಖುಷಿ ಅಂತ ಹೇಳ್ಬೋದು. ಆ ಟ್ರೈಲರ್ ಬಗ್ಗೆ ಮಾತಾಡೋದು, ಟ್ರೈಲರ್ ಅದು ಚೆನ್ನಾಗಿದೆ. ಬಟ್ ಅದು ರೀಚ್ ಆಗೋದು ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಎಷ್ಟು ಜನ ವೇಟ್ ಮಾಡ್ತಿದ್ರು ಒಂದು ಟ್ರೈಲರ್ಗೆ. ಇದು ರಿಲೀಸ್ ಆಗ್ತಿದ್ದಂಗೆ ಹಾಗೆ ಒಂದು ಕಮೆಂಟ್ ಆಗಿರ್ಬೋದು, ಒಂದು ವ್ಯೂ ಆಗಿರ್ಬೋದು, ಅಷ್ಟು ಬೇಗ ರೀಚ್ ಆಗೋದು ಒಂದು ದೊಡ್ಡ ಇದು ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಜನ ರೀಚ್ ಆದ್ರೆ ಸಿನಿಮಾನು ಕೂಡ ಎಲ್ಲರೂ ಕೂಡ ರೀಚ್ ಆಗುತ್ತೆ. ಸಿನಿಮಾನು ಕೂಡ ಎಲ್ಲರೂ ಕೂಡ ನೋಡ್ತಾರೆ ಅಂತ ಹೇಳ್ಬೋದು. ಇನ್ನೇನು ಟ್ರೈಲರ್ ಒಂದು ರಿಲೀಸ್ ಆಯ್ತು, ಇನ್ನೇನು ನೆಕ್ಸ್ಟ್ ಸಿನಿಮಾಗಷ್ಟೇ ಕಾಯ್ತಾ ಇದ್ದಾರೆ. ಇವಾಗ್ಲಿಂದಾನೇ ಬೇರೆ ಕಡೆ ಎಲ್ಲ ಒಂದು ಭಾಗದಲ್ಲಿ ಬೆಂಗಳೂರು, ಹುಬ್ಳಿ, ದಾವಣಗೆರೆ ಈ ತರ ದೊಡ್ಡ ಸಿನಿಮಾ ಒಂದು ಏನಿದೆ ಅಲ್ಲ, ಅಲ್ಲೆಲ್ಲ ಕಲ್ಲುಗಳು ಎಲ್ಲ ಕೂಡ ಒಂದು ಪ್ರಮೋಷನ್ ಆಗಿರ್ಬೋದು, ಆಮೇಲೆ ಒಂದು ಬ್ಯಾನರ್ ಹಾಕೋರಾಗಿರ್ಬೋದು, ಒಂದು ಕಟೌಟ್ ನಿಲ್ಸೋದಾಗಿರ್ಬೋದು, ಆಮೇಲೆ ಒಂದು ಥಿಯೇಟರ್ ನ ಒಂದು ಸೆಲೆಬ್ರೇಷನ್ ಮಾಡಿ ಅದನ್ನು ಜಾತ್ರೆ ತರದ ಒಂದು ಫೆಸ್ಟಿವಲ್ ಮಾಡಕ್ಕೆ ತುಂಬಾ ಜನ ಇದು ಕಾಯ್ತಾ ಇದ್ದಾರೆ. ಅದೇ ತರ ಮಾಡ್ತಾ ಇದ್ದಾರೆ. ನಾವು ಕೂಡ ಅಪ್ಡೇಟ್ ಗಳ ವಿಡಿಯೋಗಳನ್ನ ನೋಡ್ತಾ ಇದೀವಲ್ಲ, ಅದೇ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಟ್ರೈಲರ್ ವಿಚಾರದಲ್ಲೂ ಕೂಡ ಒಂದು ಹಬ್ಬನ ಅಂತ ಅನ್ಬೋದು. ಆ ತರದ ಒಂದು ಟ್ರೈಲರ್ ಇಲ್ಲಿ ವ್ಯೂ ಬಂದಿದೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಟ್ರೈಲರ್. ಕ್ವಾಲಿಟಿ ವೈಸ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆ ಸ್ಟೋರಿ ಲೈನ್ ಕೂಡ ಒಂದು ಡಿಫ್ರೆಂಟ್ ವೇ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನೋಡೋಣ. ಇನ್ನೇನು ಟ್ರೈಲರ್ ರಿಲೀಸ್ ಆಯ್ತು, ಅಪ್ಡೇಟ್ ಎಲ್ಲ ಡೆವಿಲ್ ಅಪ್ಡೇಟ್ ಎಲ್ಲ ಬಂದು, ಇನ್ನೇನು ಸಾಂಗ್ ಇನ್ನೊಂದು 2 ಇರ್ಬೋದು. 3 ಸಾಂಗ್ ಬಿಟ್ಟಿದ್ದಾರೆ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಸಾಂಗ್ ಅಥವಾ 2 ಸಾಂಗ್ ಇದು ಬರ್ಬೋದು, ಅಥವಾ 3 ಸಾಂಗ್ ಇದೆ ಅಂತಾನು ಗೊತ್ತಾಗಲ್ಲ. ನೋಡೋಣ, ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಟ್ರೈಲರ್ ಅಂತೂ ತುಂಬಾ ಅದ್ಭುತ ಮೂಡ್ ಬಂದಿದೆ. ನೋಡೋಣ ಸಿನಿಮಾದಲ್ಲಿ ಯಾವ ತರ ಸ್ಟೋರಿ ಇದೆ, ಏನು ದರ್ಶನ್ ಸರ್ ಅವರ ಒಂದು ಪಾತ್ರ ಏನನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ಯಾರೆಲ್ಲ ಡೆವಿಲ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ರೆ, ಒಂದು ಫಸ್ಟ್ ಶೋ ಇದೆ, ಏನು ಫಸ್ಟ್ ಶೋ ಇದೆಯಲ್ಲ, ಅದು 12ನೇ ತಾರೀಕು 6:30 ಇದೆ. ಎಲ್ಲ ಒಂದು ದೊಡ್ಡ ಸಿಟಿಗಳಲ್ಲಿ ಕೂಡ ಇದೆ. ಆಮೇಲೆ ಕಡೆ ಬೇರೆ ಎಲ್ಲ ಒಂದು ಏನು ಎಲ್ಲೇ ಥಿಯೇಟರ್ ಲಿಸ್ಟ್ ಏನಿದೆಯಲ್ಲ, ಅದೆಲ್ಲರೂ ಕೂಡ ಒಂದು ಫ್ಯಾನ್ ಶೋ 6:30 ನೀವು ನೋಡಬಹುದು. ಅದಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ. ಪ್ರೀಮಿಯರ್ ಅಂದ್ರೆ ನೈಟ್ ಶೋ ಅದನ್ನ ಮಾಡಿಲ್ಲ. ಬಟ್ 6:30 ಒಂದು ಫೈನಲ್ ಆಗಿ ಒಂದು ಫಿಕ್ಸ್ ಆಗಿದೆ ಒಂದು ಡೆವಿಲ್ ಸಿನಿಮಾದ ಒಂದು ಮೊದಲ ಶೋ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾರೆಲ್ಲ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ನೋಡಿದಿರಾ, ನಿಮಗೆ ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಹೇಗೆ ಅನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ವಿಡಿಯೋನ ಕೊನೆಯಿಂದ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.